ಚಂದನ್ ಗೌಡ್ರು ಈಗ ಮಂಜು ಬ್ರೋ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾರೆ. ಹ್ಮ್ ಇದು ಚಂದನ್ ಗೌಡ ಸುಮಂತ್ ಆಗಲ್ಲ. ಹೋಯ್ತಾ ಹ್ಮ್ ಹೋಯ್ತಾ 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 ಮಂಜು ಗೌಡ ಚಂದನ್ ಗೌಡ ಆಗೋಯ್ತದೆ. ಸುಮಂತ್ ನಾನು ಲೀವ್ ಆಗೋಯ್ತೀನಿ. ಆಗೋಯ್ತೀರಾ? ಹ್ಮ್ ಹ್ಮ್ ಅವ್ರಿಬ್ರು ಫೈಟ್ ಹತ್ಕೋತದೆ. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಕೈಲೇ ಓಡಿಸ್ಬೇಕು. ನಮ್ ಕೈಲಿ ಆಗಲ್ಲ. ಹ್ಮ್ ಮಂಜು ಗುರು ತುಂಬಾ ವರ್ಕ್ ಮಾಡ್ತಾವ್ರೆ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಒಂದು 2-3 ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಪ್ರಸ್ತಾಪ ಮಾಡ್ತಾ ಹೋಗಬೇಕು. ಮೊದಲ ವಿಚಾರ ಬಂದು, ಚಂದನ್ ಗೌಡನಿಗೆ ತಾಳ್ಮೆನೇ ಇಲ್ಲ, ಅರ್ಧಂಬರ್ಧ ಈ ಬೇರೆಯವ್ರು ಹೇಳೋದನ್ನು ಕೇಳೋದೇ ಇಲ್ಲ, ವ್ಯಕ್ತಿ ಬೇಗ ಬೇಗ ಫ್ರಸ್ಟ್ರೇಷನ್ ಆಗ್ತಾನೆ, ಒಂದು ವಿಚಾರ. ಎರಡನೇ ವಿಚಾರ ಬಂದು, ಸುಪ್ರೀಂ ಕೋರ್ಟ್ ಈ ಬುರುಡೆ ಗ್ಯಾಂಗ್ ಅಂದರೆ ಮಾಧ್ಯಮಗಳು ಹೇಳ್ತಾ ಇರೋದು ಬುರುಡೆ ಗ್ಯಾಂಗ್ಗೆ ಚೀಮಾರಿ ಹಾಕಿದೆ. ಅಂದರೆ PIL ಎನ್ನುವಂತಹ ಆ ಒಂದು ಶಬ್ದಕ್ಕೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಈ ಕೇಸ್ ಇಲ್ಲಿಗೆ ಮುಗ್ದಿದೆ ಅಂತ ಹೇಳಿ ಕಳಿಸಿದ್ರೂ ಈ ಬುರುಡೆ ಗ್ಯಾಂಗ್ ಬಂದು ಸರ್ಕಾರವನ್ನು, SITಯನ್ನು ಮೋಸ ಮಾಡಿ ದಿಕ್ಕು ತಪ್ಪಿಸಿ ಇಲ್ಲಿ ತನಕ ತಗೊಂಡು ಬಂದು ನಿಲ್ಲಿಸಿದೆ ಅನ್ನುವಂತಹ ಒಂದು ಸುದ್ದಿ ನಿನ್ನೆಯಿಂದನೂ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಮಾತಾಡ್ತಾ ಹೋಗ್ತೀನಿ. ಏನೀಗ ಆರಂಭದಲ್ಲಿ ಕೇಳಿದ್ರಲ್ಲ ಒಂದು 5 ಸೆಕೆಂಡ್ ಆಡಿಯೋ, ಅದನ್ನು ಮುಂದುವರಿದಂತೆ ಒಂದು 2 ನಿಮಿಷ ಆದಮೇಲೆ ಪ್ರಸಾರ ಮಾಡ್ತೀನಿ. ಆದರೆ ಮೊದಲು ನನಗೆ ತಾಳ್ಮೆ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ನನ್ನ ಜನರ ಬಳಿಯೇ ಕೇಳ್ತೀನಿ. 2023ರ MLA ಎಲೆಕ್ಷನಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. 8,500 ಓಟ್ ತಗೊಂಡೆ ಪ್ರಾಮಾಣಿಕತೆಯಿಂದ. ಹಣ, ಹೆಂಡ ಅಥವಾ ಮಾಂಸ ಇದ್ಯಾವುದನ್ನು ಹಂಚದೆ ವಿಚಾರಗಳನ್ನು ಸ್ಪ್ರೆಡ್ ಮಾಡಿ ಓಟ್ ಪಡ್ಕೊಂಡು ಬಂದೆ. ಹೆಚ್ಚು ಕಡಿಮೆ ನಾನು ನಮ್ಮೂರಲ್ಲಿ ಒಂದು 360 ಹಳ್ಳಿಗಳಿರ್ತಕ್ಕಂಥದ್ದು ನಮ್ಮ KR ಪೇಟೆ ತಾಲೂಕಿನ ಅಂದರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಿರೋದು. ಒಂದು 50-60 ಹಳ್ಳಿಗಳಿಗೆ ಕೊನೆ ಟೈಮ್ನಲ್ಲಿ ಹೋಗೋಕ್ಕಾಗಲಿಲ್ಲ ಸಮಯದ ಅಭಾವದಿಂದ. ಅಲ್ಲಿ ಹೋದಂಥ ಪ್ರತಿ ಗ್ರಾಮಕ್ಕೂ ಕೂಡ ಹೋದಾಗ ನಾವು ನಮ್ಮ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದ್ರ ಜೊತೆಗೆ ಆ ಜನರ ಹೇಳಿಕೆಗಳನ್ನು ಪಡಿತಾ ಇದ್ದು. ಅವ್ರ ಕೈಗೊಂದು ಮೈಕ್ ಕೊಟ್ಟು, ನನ್ನ ಕೈಗೊಂದು ಮೈಕು, ಅದು ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇತ್ತು. ನಾನು ಏನು ಕೇಳ್ತೀನಿ ಅಥವಾ ಜನ ಏನು ಕೇಳ್ತಾರೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಕೊಂಡು 300 ಹಳ್ಳಿ ಜನಗಳ ಜೊತೆ ಮಾತಾಡಿಕೊಂಡು ಇಲ್ಲಿ ತನಕ ಬಂದು ನಿಂತು ಕೂತಿದ್ದೀನಿ. ಆ ಜನ ಎಲ್ಲಿಯೂ ಕೂಡ ನನಗೆ ಚಂದನ್ಗೆ ತಾಳ್ಮೆನೇ ಇಲ್ಲ, ಹೇಳೋದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ, ಫ್ರಸ್ಟ್ರೇಷನ್ ಆಗ್ತಾನೆ ಅಂತ ಹೇಳಿಲ್ವಲ್ಲ. ನಿಮ್ಗೆ ಡೌಟ್ ಇದ್ದರೆ 300 ವಿಡಿಯೋಗಳು ಇರ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ. ನಾನು KR ಪೇಟೆ ಸಂದರ್ಭದಲ್ಲಿ, ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಜನರ ಜೊತೆ ಕಮ್ಯುನಿಕೇಟ್ ಮಾಡಿರ್ತಕ್ಕಂಥ ವಿಡಿಯೋಗಳು ಹೋಗಿ ನೋಡಿ. ಅಲ್ಲೆಲ್ಲಾದರೂ ನಿಮಗೆ ಚಂದನ್ ಗೌಡನಿಗೆ ತಾಳ್ಮೆನೇ ಇಲ್ವಲ್ಲ, ಫ್ರಸ್ಟ್ರೇಷನ್ ಆಗ್ತಾನಲ್ಲ, ಹೇಳೋದನ್ನು ಕೇಳಿಸ್ಕೊಳ್ಳೋದಿಲ್ವಲ್ಲ ಅಂತ ಅನ್ಸುತ್ತಾ ಅಂತ ನೋಡ್ಕೊಂಡು ಬಂದು ಆಮೇಲೆ ಹೇಳಿ. ಯಾಕೆ ಮಂಜು ಗೌಡ್ರ ವಿಚಾರದಲ್ಲಿ ನಾನು ತಾಳ್ಮೆ ಕಳ್ಕೊಂಡವನಂತೆ ವರ್ತಿಸ್ತಾ ಇದ್ದೆ ಅನ್ನೋದಕ್ಕೆ ಈಗ ಬಿಡ್ತೀನಿ ನೋಡಿ ಒಂದು ಆಡಿಯೋ, ಅದನ್ನು ಕೇಳಿಸ್ಕೊಂಡು ಬನ್ನಿ. ಇದನ್ನು ಬಿಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ. ನನ್ನದು ಕೂಡ ಒಂದಷ್ಟು ಕೆಲಸ ಕಾರ್ಯ ವೈಖರಿಗಳಿದ್ದಾವೆ, ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ನಾನು ಹೋಗ್ತಾ ಇದ್ದೆ. ಕಳೆದ 4 ದಿನದಿಂದನೂ ಕೂಡ ನಾನು ಬೆಂಗಳೂರಲ್ಲಿ ಇರಲಿಲ್ಲ. ನಮ್ಮ KR ಪೇಟೆಯಲ್ಲಿ, ಅದರಲ್ಲೂ ನಮ್ಮ ಕಿಕ್ಕೇರಿ ಹೋಬಳಿಯ ಮಾರ್ಗೋನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಅಕ್ರಮ ನಡೆದು ಹೋಗಿದೆ 1960ರ ಕಾಲಘಟ್ಟದಲ್ಲಿ. ಅದಕ್ಕೆ ಸಂಬಂಧಪಟ್ಟಾಗೆ ಜನರ ಜೊತೆ ಧ್ವನಿಯಾಗೋದಿಕ್ಕೆ ಅಲ್ಲಿ ಹೋಗಿದ್ದೆ. ಇವತ್ತು ಬೆಂಗಳೂರಿಗೆ ಬಂದೆ. ಎಲ್ಲೂ ಓಡೋಗೋದಿಲ್ಲ. ನಾನು ತಪ್ಪು ಮಾಡಿದರೆ ತಾನೇ ಎದುರ್ಕೊಂಡು ಕೂತ್ಕೋಬೇಕು, ಇಲ್ಲ ತಲೆ ಮರೆಸ್ಕೊಂಡು ಓಡೋಗ್ಬೇಕು. ನನಗೆ ಸಂಬಂಧಪಟ್ಟ ನಾನು ಏನು ಸುದ್ದಿ ಮಾಡಿದ್ದೀನಿ ಅದಕ್ಕೆ ನಾನು ಈಗಲೂ ಕೂಡ ಬದ್ಧ. ನನ್ನ ಸ್ಟೇಟ್ಮೆಂಟ್ಗಳನ್ನು ಯಾವ ಕಾರಣಕ್ಕೂ ನಾನು ತಪ್ಪು ಮಾಡಿದ್ದೀನಿ ಅಥವಾ ಸರಿ ಇಲ್ಲ ಅನ್ನೋಂಥದ್ದನ್ನು ನಾನು ಪಡೆದುಕೊಳ್ಳುವುದಿಲ್ಲ. ಯಾಕೆಂತಂದರೆ ನಾನು ಏನು ಕಂಡಿದ್ದೀನಿ, ನಾನು ಏನು ಗಮನಿಸಿದ್ದೀನಿ, ನಾನು ಏನು ಮಾತಾಡಿದ್ದೀನಿ ಅದಕ್ಕೆ ನಾನು ಬದ್ಧ. ತಪ್ಪಿ ನಾಳೆ ನಾನು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಾನು ಜವಾಬ್ದಾರಿ ಅಲ್ಲ ಅಥವಾ ನಾನು ತಪ್ಪಾಗಿದ್ದೀನಿ ಅಂತ ಬಂದರೆ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸೋದಕ್ಕೂ ಕೂಡ ನಾನು ಸದಾ ಸಿದ್ಧ. ಓಕೆ, ಆಡಿಯೋನ ಯಾಕೆ ಇಷ್ಟು ದಿನ ಬಿಟ್ಟಿರಲಿಲ್ಲ ಅಂತಂದರೆ ಸುಮ್ಮನೆ ಇದನ್ನು ಯಾಕೆ ಅನಾವಶ್ಯಕವಾಗಿ ಕೆಣಿಕೊಂಡು ಹೋಗ್ತಾ ಇರೋದು ಬೇಡ, ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಮೂವ್ ಆನ್ ಆಗ್ತಿದೆ. ಬಟ್ ಮಂಜು ಗೌಡ್ರು ನನ್ನ ಹತ್ರ 2 ಸಲ ಫೋನ್ ಮಾಡಿ ಮಾತಾಡ್ತಾರೆ. ಅದರಲ್ಲಿ ನನ್ನ ಧ್ವನಿ ಹೆಂಗೆ ಕೇಳ್ತಾ ಇದೆ ಅಂತಂದರೆ, ಈ ರೇಡಿಯೋ ಇತ್ತು ನೋಡಿ, ಕೇಳಿ ಕಲಿಯುವ, ಕಲಿತು ನಲಿಯುವ ಅಂತ ನಾವು ಸ್ಕೂಲಲ್ಲಿ ಕೇಳ್ಬೇಕಾದ್ರೆ ಕರ್ಕಶವಾಗಿ ಬರ್ತಿತ್ತು ನೋಡಿ ಸೌಂಡು, ಆ ಥರ ನನ್ನ ಶಬ್ದ ಬರ್ತಾ ಇದೆ, ನನ್ನ ಧ್ವನಿ ಬರ್ತಾ ಇದೆ. ನೋಡುವಂತಹ ಜನರಿಗೆ ಸಾಮಾನ್ಯವಾಗಿ ಏನು ಚಂದನ್ ಕೇಳಿಸ್ಕೊಳ್ತಾನೇವಲ್ಲ, ಗಲಿಬಿಲಿ ಮಾಡ್ತಾನಲ್ಲ, ಗಜಿಬಿಜಿ ಮಾಡ್ಕೊಂತನಲ್ಲ, ಈ ರೀತಿ ಅನಿಸಿದೆ. ಸೊ ಯಾಕೆ ನಾನು ಮಂಜು ಗೌಡ್ರ ಹತ್ರ ಫೋನಲ್ಲಿ ಮಾತಾಡೋದಕ್ಕೆ ಅಷ್ಟೊಂದು ಕೋಪಗೊಂಡು ಮಾತಾಡಿದ್ದೀನಿ ಅನ್ನೋದಕ್ಕೂ ಒಂದು ಸ್ಪಷ್ಟ ಕಾರಣ ಏನು ಅಂತಂದರೆ, ಈ ವ್ಯಕ್ತಿ ಕಳೆದ 4-5 ದಿನಗಳ ಹಿಂದೆ ಅಂದರೆ ಒಂದು 10 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಚಂದನ್ ಗೌಡ ಮೇಲೆ ನನಗೆ ದ್ವೇಷ ಇದೆಯಾ ಅಂತ ಅಂದ್ಬಿಟ್ಟು 38 ನಿಮಿಷದ 46 ಸೆಕೆಂಡ್ನ ಒಂದು ವಿಡಿಯೋವನ್ನು ಬಿಟ್ಟಿರ್ತಾರೆ. ಅಂದರೆ ನನಗೇನು ಅವ್ರ ಮೇಲೆ ಪರ್ಸ್ನಲ್ ದ್ವೇಷ ಇಲ್ಲ ರೀ ಅನ್ನೋ ಥರ. ಆದರೆ ಅದಕ್ಕಿಂತ ಒಂದು 10 ದಿನದ ಹಿಂದೆಯೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ಲ್ಯಾನ್ ಇದೆಯಲ್ಲ, ಅದು ನಾನೇನು ಬಾಯ್ಬಿಟ್ಟು ಹೇಳುವಂಥದ್ದು.
ಶ್ರೀಯುತ ಸುಮಂತ್ ಅವರೇ ಹೇಳಿರ್ತಕ್ಕಂಥದ್ದು ಅದನ್ನ ಪ್ರಸಾರ ಮಾಡ್ತೀನಿ, ಅದನ್ನ ಕೇಳ್ಕೊಂಡ್ ಬನ್ನಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಹಲೋ, ಹಲೋ, ಏನ್ ಬ್ರೋ ಆಯ್ತು? ಹೇಳಿ. ಏನಾಯ್ತು ಕತೆ? ರಿಯಾಕ್ಷನ್ ವಿಡಿಯೋ ಬಿಟ್ಟಿದ್ದೀನಿ. ಹಾ, ನಿನ್ನೆ ಮಂಜು ಬ್ರೋ ವಿಡಿಯೋ ನೋಡಿದವರೆಲ್ಲ ಫುಲ್ ಚೇಂಜ್ ಆಗ್ತವ್ರೆ. ಫುಲ್ ಪಾಸಿಟಿವ್ ಕಮೆಂಟ್. ಹಾ, ಹಾ, ಮಧ್ಯೆ ನೆಗೆಟಿವ್ ಕಮೆಂಟ್ ಇರ್ತಾವ ಬಿಡಿ, ಅದನ್ನೆಲ್ಲ ನೆಲಕೆಸ್ಕೋಬಾರ್ದು. ಬಟ್ ಪಾಸಿಟಿವ್ ಕಮೆಂಟ್. ಹಾ, ಹಾ, ಇದು ಆರಂಭ ಅಷ್ಟೇ, ಜಸ್ಟ್ ಬಿಗಿನಿಂಗ್. ಏನ್ ಗೊತ್ತಾ, ಹ್ಮ್, 1,000 ವ್ಯೂಸ್ ಅದಕ್ಕೆ ನಾವು 2 ದಿನ ವೇಟ್ ಮಾಡ್ತಿದ್ದೆ. ಹ್ಮ್. ಇವಾಗ ಪುಟ್ಟು 1 ಅವರ್ಗೆ 4,000-5,000 ಜನ ನೋಡ್ತಾರೆ. ಏನ್ರಿ ಇದು ಕತೆ? ನಾವು ಗೊತ್ತಲ್ಲ, ಫೇಸ್ ವ್ಯಾಲ್ಯೂ ಈಗ ಆಗೋಯ್ತು ಬ್ರೋ ನಂದು. ಹ್ಮ್, ಫೇಸ್ ವ್ಯಾಲ್ಯೂ ಆಗೋಯ್ತು, ಹ್ಮ್, ಜನ ನೋಡ್ತಾರೆ. ಹ್ಮ್, ಈಗ ಒಂದ್ ಬಿಗ್ ವಿಡಿಯೋ ಬರ್ತದೆ ನೋಡಿ, ಇನ್ನೊಂದು 2-3 ಡೇಸ್ ಅಲ್ಲೇ. ಚಂದನ್ ಗೌಡ್ರು ಏನು ವಿಡಿಯೋ ಹಾಕಿಲ್ವಾ? ಅವ್ರ ಏನಾರ ಹಾಕೊಳ್ಳಿ. ಹ್ಮ್, ಚಂದನ್ ಗೌಡ್ರು ಈಗ ಮಂಜು ಬ್ರೋ ಎಕ್ಸ್ಪೋಸ್ ಮಾಡ್ತಾ ಹೋಗ್ತಾರೆ. ಹ್ಮ್, ಇದು ಚಂದನ್ ಗೌಡ ಸುಮಂತ್ ಆಗಲ್ಲ, ಹೋಯ್ತಾ ಹ್ಮ್. ಹೋಯ್ತಾ 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 ಮಂಜು ಗೌಡ ಚಂದನ್ ಗೌಡ ಆಗೋಯ್ತದೆ. ಸುಮಂತ್ ನಾನು ಲೀವ್ ಆಗೋಯ್ತೀನಿ. ಆಗೋಯ್ತೀರಾ? ಹ್ಮ್ ಹ್ಮ್, ಅವ್ರಿಬ್ರು ಫೈಟ್ ಹತ್ಕೋತದೆ. ಯಾಕಂದ್ರೆ ಒಬ್ಬ ಜರ್ನಲಿಸ್ಟ್ ಕೈಲೇ ಓಡಿಸ್ಬೇಕು, ನಮ್ ಕೈಲಿ ಆಗಲ್ಲ. ಹ್ಮ್. ಮಂಜು ಗೌಡ ತುಂಬಾ ವರ್ಕ್ ಮಾಡ್ತಾವ್ರೆ. ಅವ್ರ ಬಗ್ಗೆನಾ? ಕಿತ್ತಾಡಕ್ ಶುರು ಮಾಡ್ತಾರೆ ಅಷ್ಟೇ. ಮತ್ ಚಂದನ್ ಗೌಡ್ರ ಕತೆ ಏನೀಗ ನೆಕ್ಸ್ಟ್? ಒಬ್ರು ಗೊತ್ತಿಲ್ಲ. ಏನ್ ಆಗ್ಬೋದು? ಕೇಳಿಸ್ಕೊಂಡ್ರಾ? ಬಿಗ್ ವಿಡಿಯೋ ಬರುತ್ತೆ. ಬಿಗ್ ವಿಡಿಯೋ ಯಾವುದು ಅಂತಂದ್ರೆ, ದುಡ್ಡು ದುಡಿಯೋದು ಹೇಳ್ಕೊಡಿ ಸ್ವಾಮಿ ಅಂತ ಅವ್ರು ಕೇಳಿದ್ರಲ್ಲ, ನಂದು ಎಲೆಕ್ಷನ್ ಅಫಿಡವಿಟ್ ಇಟ್ಕೊಂಡು 2023 ಅಫಿಡವಿಟ್ಗೂ 24 ಅಫಿಡವಿಟ್ಗೂ ಇಷ್ಟೊಂದು ವ್ಯತ್ಯಾಸ ಹೇಗೆ ಅಂತ ಆ ಬಿಗ್ ವಿಡಿಯೋ ಜೊತೆಗೆ ಈ ಆಡಿಯೋ ಬಂದಿರತಕ್ಕಂಥದ್ದು. ನಾನು ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿರ್ತೀನಿ ನೋಡಿ, ಅಂದರೆ ಆರಂಭದ ದಿನಗಳಲ್ಲಿ, ಅಂದರೆ ಸೆಪ್ಟೆಂಬರ್ 4-5 ಈ ತಾರೀಕಿನಲ್ಲಿ, ಅಂದರೆ ಹೆಚ್ಚು ಕಮ್ಮಿ 20 ದಿನಗಳ ಹಿಂದೆಯೇ. ಅವತ್ತು ಮಾತಾಡಿರ್ತಕ್ಕಂಥದ್ದು ಸುಮಂತ್ ಎನ್ನುವಂಥ ಹುಡುಗ, ಆತನ ಫ್ರೆಂಡ್ ಚೇತನ್ ಎನ್ನುವಂಥ ಒಬ್ಬ ಹುಡುಗನ ಜೊತೆಗೆ. ಇವ್ರು ಪ್ಲಾನ್ ಮಾಡಿರೋದು ಯಾವಾಗ ಹಾಗಾದ್ರೆ? ಈ ವಿಡಿಯೋ ಬಿಟ್ಟರು ನೋಡಿ ನಂದನ್ನ, ನ್ಯೂಸ್ ಅಂಡ್ ಕರ್ನಾಟಕದಲ್ಲಿ ಮಂಜು ಗೌಡ್ರು ಸುಮಂತ್ನ ಕರ್ಕೊಂಡು ಬಂದು ಇಂಟರ್ವ್ಯೂ ಮಾಡ್ತಾರಲ್ಲ, ಅಥವಾ ಇವನೇ ಹೋಗಿ ಇಂಟರ್ವ್ಯೂ ಕೊಟ್ಟನಲ್ಲ, ಅದು ಬರೋದಕ್ಕಿಂತ ಮೊದಲೇ ಪ್ಲಾನ್ ಆಗಿರೋದು. ಸುಮಂತ್, ನೀನು ಈ ರೀತಿ ಬಂದು ಅಲಿಗೇಷನ್ ಮಾಡು, ಅದಾದ್ಮೇಲೆ ನೀನು ಅವ್ನು ಹೇಳಿದ್ನಲ್ಲ ನಾನು ಲೀವ್ ಆಗ್ಬಿಡ್ತೀನಿ, ಇನ್ನೇನಿದಿರೋದು ಮಂಜು ಗೌಡ ಚಂದನ್ ಗೌಡ ಅಂತ ನಿಂತ್ಕೊಳ್ಳುತ್ತೆ, ಇಬ್ರು ಕಚ್ಚಾಡೋಗ್ತಾರೆ ಅಂತ ಹೇಳಿದ್ರಲ್ಲ, ಹಂಗೆ ಆಯ್ತಲ್ಲ ಸ್ವಾಮಿ. ಈಗ ಹಂಗೆ ಆಯ್ತಲ್ಲ. ಈ ಆಡಿಯೋನ ನಾನು ಕಳೆದ 15 ದಿನಗಳ ಹಿಂದೆನೇ ಬಿಡಬಹುದಿತ್ತು, ಅವಶ್ಯಕತೆ ಇರಲಿಲ್ಲ. ನೀವು ಹೇಳಿದ್ರಲ್ಲ ನನಗೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಏನಾರ ದ್ವೇಷ ಇದೆಯಾ ಅಂತ, ನಾನು ಅದನ್ನು ಹೇಳಲಿಲ್ಲ, ಬಟ್ ಅದನ್ನು ಮಾಡಿ ತೋರಿಸಿದೆ. ನನಗೆ ಯಾವುದೇ ರೀತಿಯ ದ್ವೇಷ ಇಲ್ಲ ಸ್ವಾಮಿ ನಿಮ್ಮ ಮೇಲೆ, ಏನು ಬೇಕಾದ್ರೂ ಮಾಡ್ಕೊಂಡೋಗಿ ಅಂತ. ಆದರೆ ನೀವು ಕಳೆದ 3-4 ದಿನಗಳಿಂದ 1-2-3 ಆಡಿಯೋಗಳನ್ನ ಬಿಟ್ಬಿಟ್ಟು, ಅದರಲ್ಲೂ PR ಅಪ್ಡೇಟ್ ಮಗ ಆರ್ಯನ್ ಅವನ ಹತ್ರ ಮಾತಾಡಿರೋ ಆಡಿಯೋ ಬಿಟ್ಬಿಟ್ಟು ಅರ್ಧಂಬರ್ಧಂ ಚಂದನ್ ಗೌಡ ಅಂತ ಎಡ್ಡರ್ ಹಾಕಿ, ಎಲ್ಲದಕ್ಕಿಂತ ಮುಖ್ಯ ಸಮಾಧಾನ ಮುಖ್ಯ ಅಂತ ಹಾಕಿದ್ರಿ. ಅಲ್ಲ ಸ್ವಾಮಿ, ನೀವು ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ ಅಂತ ಗೊತ್ತಾದ ಮೇಲೂ ನಿಮ್ಮ ಫೋನನ್ನು ನಾನು ಸ್ವೀಕರಿಸಿ ಖುಷಿಯಾಗಿ ಮಾತಾಡಬೇಕು, ನೀವು ಕೇಳಿದ್ಕೆಲ್ಲ ಉತ್ತರ ಕೊಡಬೇಕು ಅಂತ ನೀವು ಬಯಸ್ತೀರಾ ಅಂತಂದರೆ, ಆ ಭಯಕ್ಕೆ ಸರಿಯೇ? ನಿಮ್ಮನ್ನೇ ನಾನು ಪ್ರಶ್ನೆ ಮಾಡಿ ಕೇಳ್ತೀನಿ. ಹೆಚ್ಚು ಕಡಿಮೆ 4 ಸಲ ಫೋನ್ ಮಾಡ್ತೀರಿ ನೀವು, ನಾನು ರಿಸೀವ್ ಮಾಡಲ್ಲ. ಯಾಕೆಂತಂದರೆ ಈ ಆಡಿಯೋನ ಆಲ್ರೆಡಿ ಕೇಳಿಬಿಟ್ಟೆ ನಾನು. ಕೇಳಾದ್ಮೇಲೆ ಮತ್ತೇನು ಇವ್ರ ಹತ್ರ ಮಾತಾಡುವಂಥದ್ದು? ನೀವು ನಿಜಕ್ಕೂ ಒಬ್ಬ ಪತ್ರಕರ್ತನಂತೆಯೇ ವರ್ತಿಸಿದ್ದಿದ್ರೆ, ಅಥವಾ ನಿಮಗೆ ಸಂಬಂಧಪಟ್ಟಾಗೆ ನೀವೇನು ಫೈಟ್ ಮಾಡ್ತಾ ಇದ್ದೀರಾ ಅದು ನ್ಯಾಯಯುತವಾದಂಥ ಹೋರಾಟ ಅಂತ ಆಗಿದ್ದಿದ್ರೆ ನನಗೆ ಸಹಕಾರ ಕೊಡ್ತಿದ್ದೆಲ್ಲ, ನಾನು ಫೈಟ್ ಮಾಡ್ತಿದ್ದೆ. ಬಟ್ ಇದು ಪ್ಲಾನ್ ಅಂತ ಗೊತ್ತಾದ ಮೇಲೂ ನೀವು ಮಾಡ್ತಿರ್ತಕ್ಕಂಥ ಫೋನ್ನ ನಾನು ಯಾಕೆ ಎತ್ತಬೇಕು ಅಂತ ಅಂದ್ಕೊಂಡೆ. 4 ಸಲ ಮಾಡಿದಾಗ ನಾನು ಯಾವಾಗ ಎತ್ತಲಿಲ್ವಲ್ಲ, ಅವಾಗ ನೀವು ಅದನ್ನು ಯಾವ ರೀತಿ ವಿರೂಪಗೊಳಿಸ್ತಿದ್ದೀರೇನೋ, ಅಂದರೆ ಚಂದನ್ ಗೌಡ ಎದುರ್ಕೊಂಡು ನನ್ನ ಫೋನ್ನೇ ಎತ್ತುತ್ತಿಲ್ಲ ಅಂತ ತೋರಿಸ್ತಿದ್ದೇನೋ ಜನಗಳಿಗೆ ಅನ್ನೋ ಒಂದು ಕಾರಣದಿಂದ ನಿಮ್ಮ ಫೋನನ್ನು ಅವತ್ತು ರಿಸೀವ್ ಮಾಡ್ತೀನಿ. ರಿಸೀವ್ ಮಾಡಿಬಿಟ್ಟು ನಿಮ್ಮ ಹತ್ರ ನಗ್ನಗ್ತಾ ಮಾತಾಡೋದಕ್ಕೆ ಹೇಗೆ ತಾನೇ ಮನ್ಸು ಬರುತ್ತೆ ಸ್ವಾಮಿ, ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ಕೊಂಡ ಮೇಲೆ? ಇದೇ ಸುಮಂತನೇ ತಾನೇ ಹೇಳಿರೋದು. ಆಮೇಲೆ ಅವ್ನು ಹೇಗೆ ಪ್ಲಾನ್ ಮಾಡಿದ್ದಾನೆ ಅದೇ ರೀತಿ ಆಗಿದೆಯಲ್ಲ ಇಲ್ಲಿ ತನಕ. ಅವ್ನು ಬಂದ, ಅದಾದ್ಮೇಲೆ ಒಂದು ವಿಡಿಯೋ ಬಿಟ್ಟ, ಅದಾದ್ಮೇಲೆ ಏನಾಯ್ತು, ಡೈರೆಕ್ಟಾಗಿ ಪ್ರತಿದಿನ ಮಂಜು ಗೌಡ್ರು ಚಂದನ್ ಗೌಡ್ರೆ ಇದಕ್ಕೆ ಉತ್ತರ ಕೊಡ್ರಿ, ಚಂದನ್ ಗೌಡ್ರೆ ಇದಕ್ಕೆ ಉತ್ತರ ಕೊಡ್ರಿ ಅಂದ್ಕೊಂಡು ಬಂದಿರತಕ್ಕಂಥದ್ದು. ಸೊ ಪ್ಲಾನ್ ಪರ್ಫೆಕ್ಟಾಗಿ ಸಕ್ಸಸ್ ಆಯಿತು. ಆದರೆ ಪ್ಲಾನ್ನ ಉದ್ದೇಶ ಈಗ ಜನಕ್ಕೆ ಅರ್ಥ ಆಗ್ತೈತೆ. ಈಗ ಹೇಳ್ರಪ್ಪ, ನಾನು ಕೋಪ ಮಾಡ್ಕೊಂಡು ಮಾತಾಡ್ಬಿಟ್ಟೆ, ತಾಳ್ಮೆ ಇಲ್ಲದೆ ಮಾತಾಡ್ಬಿಟ್ಟೆ ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ, ನಾನು ಮಾಡಿದ್ದು ಸರಿನಾ ತಪ್ಪ? ಓಕೆ, ಇನ್ನೊಂದು ಏನು ಗೊತ್ತಾ ಮಂಜು ಗೌಡ್ರೆ, ಬೇಸರ ಆಗಿದ್ದು ನಿಮ್ಮ ವಿಚಾರದಲ್ಲಿ. ನಮ್ಗೆ ಯಾರಾದ್ರೂ ಬಹುಮಗ ಸುಮಗ ಆ ಮಗ ಈ ಮಗ ಅಂತ ನಿಮ್ಮ ಚಾನಲಲ್ಲಿ ಬಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ಹೋಗಿ ಹಾರ್ಟ್ ಕೊಟ್ಬಿಟ್ಟು ರಿಯಾಕ್ಟ್ ಮಾಡ್ತೀರಿ ಪ್ರೀತಿಯಿಂದ. ಪತ್ರಿಕಾ ಧರ್ಮನ ಇದು. ಯಾವುದೋ ಒಬ್ಬ ವ್ಯಕ್ತಿ, ಅದು ನನಗಾಗಲಿ ನಿಮಗಾಗಲಿ, ಕಾಮೆಂಟ್ಸಲ್ಲಿ ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಾನೆ, ಇನ್ನೊಬ್ಬರನ್ನ ತುಚ್ಛವಾಗಿ ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾನೆ ಅಂತಂದಾಗ ಅದಕ್ಕೆ ಹೋಗಿ ನಾವು ಸಪೋರ್ಟ್ ಮಾಡೋ ಥರ ಹಾರ್ಟ್ ರಿಯಾಕ್ಟ್ ಮಾಡೋದೈತಲ್ಲ, ಅದು ನಿಜವಾದ ಪತ್ರಿಕಾ ಧರ್ಮವ? ಅದೇ ನಿಮಗೆ ಯಾರಾದರೂ ಬೈದ್ರು ಅಂತಂದರೆ ಆ ಕಾಮೆಂಟ್ಸ್ಗಳನ್ನು ಡಿಲೀಟ್ ಮಾಡಾಕ್ಬಿಡ್ತೀರಿ. ಪ್ರೂಫ್ ಏನು ಅಂತೀರಾ? ಪ್ರಸಾರ ಮಾಡ್ತೀನಿ ನೋಡಿ.
ಚಂದನ್ ಗೌಡ ಬಳಿ ಭಿಕ್ಷೆ ಬೇಡ್ತೀನಿ, ದಯವಿಟ್ಟು ಹೇಳ್ಕೊಡಿ ಪ್ಲೀಸ್, ದುಡ್ಡು ಮಾಡೋದಕ್ಕೆ ಹೇಳ್ಕೊಡಿ ಪ್ಲೀಸ್ ಅಂತ ನೀವು ಒಂದು ವಿಡಿಯೋ ಬಿಟ್ಟಿರ್ತೀರಿ. ಆ ವಿಡಿಯೋ ಬಿಟ್ಟಂತ 2 ದಿನಕ್ಕೆ 88,000 ವ್ಯೂಸ್ ಆಗಿದೆ, 4,100 ಲೈಕ್ಸ್ ಆಗಿದೆ. ಆ ವಿಡಿಯೋಗೆ 4,500 ಕಮೆಂಟ್ಸ್ಗಳಾಗಿದೆ. ಮಂಜುಗೌಡ್ರ ನಿಮ್ಮದೇ ವಿಡಿಯೋಗೆ. ಅದೇ ವಿಡಿಯೋ ಇವತ್ತಿಗೆ 2 ವಾರ ಆಯಿತು ಬಿಟ್ಟು, ವ್ಯೂಸ್ ಬಂದು 94,000 ಆಗಿದೆ, ಲೈಕ್ಸ್ ಬಂದು ಸೇಮ್ 4,100 ಇದೆ, ಕಾಮೆಂಟ್ಸ್ ಮಾತ್ರ 3,700 ಆಗಿದೆ. ಹೆಚ್ಚು ಕಡಿಮೆ 800 ಕಮೆಂಟ್ಗಳು ಎಲ್ಲಿಗೆ ಹೋದ್ವು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಅಲ್ವಾ ಮಂಜುಗೌಡ್ರೆ? ನಮಗೆ ಬೈಯುವಂಥ ಕಮೆಂಟ್ಸ್ಗಳನ್ನ ಡಿಲೀಟ್ ಮಾಡ್ಕೊಬಿಡೋದು, ಬೇರೆಯವ್ರು ಬೈಯುವಂಥ ಕಮೆಂಟ್ಸ್ಗಳನ್ನ ಹಾಗೆ ಇಟ್ಕೊಳ್ಳೋಂಥದ್ದು. ಮಂಜುಗೌಡ್ರೆ ಒಂದೇ ಪ್ರಶ್ನೆ, ತುಂಬ ಪ್ರೀತಿಯಿಂದ ಮಾತಾಡ್ತೀನಿ, ತುಂಬ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ನನ್ನ ಮೇಲೆ ಯಾಕೆ ಈ ಪಾರ್ಟಿ ಜಿದ್ದು, ಯಾಕೆ ಈ ರೀತಿಯ ದ್ವೇಷ? ನಿಮ್ಮ ಹತ್ರ ನಾನು ಆಗಸ್ಟ್ 19ನೇ ತಾರೀಕು ಮಂಗಳವಾರ ಬೆಳಗ್ಗೆ 10:30 ನೀವೇ ನನ್ನ ಫೋನ್ ನಂಬರ್ ತಗೊಂಡು ಯಾರ ಹತ್ರ ಫೋನ್ ಮಾಡಿರ್ತೀರಿ. 1 ಗಂಟೆ 20 ನಿಮಿಷ ನಾವಿಬ್ಬರು ಮಾತಾಡಿದ್ದೀವಲ್ಲ, ಆ ಆಡಿಯೋವನ್ನು ಕೂಡ ನಿಮ್ಮ ಚಾನಲಲ್ಲಿ ಸಾಧ್ಯವಾದರೆ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ, ಪ್ರಸಾರ ಮಾಡಿ, ಜನಗಳಿಗೆ ಅದು ಕೂಡ ಗೊತ್ತಾಗಲಿ. ಚಂದನ್ ಗೌಡಂಗೆ ಅವತ್ತು ತಾಳ್ಮೆ ಇರಲಿಲ್ವಾ ಅಂತ. ತಾಳ್ಮೆ ಯಾಕೆ ಹೋಯ್ತು ಅಂತಂದರೆ, ಈ ರೀತಿ ಪ್ಲ್ಯಾನ್ ಮಾಡಿನೂ ಆ ವ್ಯಕ್ತಿ ಜೊತೆ ನಾನು ಖುಷಿಯಾಗಿ ಮಾತಾಡೋದಕ್ಕೆ ನಮಗೆ ಬರಲ್ಲ ಸ್ವಾಮಿ. ನಮಗೆ ಹೃದಯಕ್ಕೂ ಬಾಯಿಗೂ ಎರಡಕ್ಕೂ ಫಿಲ್ಟ್ರ್ ಇಲ್ಲ ನಮಗೆ. ಇಲ್ಲಿ ಏನನ್ನ ಗಮನಿಸ್ತೀವಿ, ಇಲ್ಲಿಗೆ ಏನು ಹೋಗಿ ಅದು ನಾಟುತ್ತೆ, ಇಲ್ಲಿಂದ ಸೀದಾ ಬರುತ್ತೆ. ಇಲ್ಲಿ ನೋಡಿದ್ದು ಇಲ್ಲಿ ಹೋಗಿ ಫಿಲ್ಟ್ರ್ ಮಾಡಿ, ಇಲ್ಲಿಂದ ಇಲ್ಲಿ ಫಿಲ್ಟ್ರ್ ಮಾಡಿ ನಮಗೆ ಬರಲ್ಲ ಸ್ವಾಮಿ. ನಮಗೆ ನಾಟಕ ಆಡೋದಕ್ಕೆ ನಮಗೆ ಬರಲ್ಲ. ಸರಿ ಇದ್ರೆ ಸರಿ, ತಪ್ಪು ಇದ್ರೆ ತಪ್ಪು ಅಷ್ಟೇ. ಒಟ್ಟಾರೆಯಾಗಿ ಅಂತಿಮವಾಗಿ ಜನರಿಗೆ ಇದೆಲ್ಲ ತಲುಪಬೇಕಿತ್ತು, ನಾನು ತಲುಪಿಸಬಾರ್ದು ಅಂತಲೇ ಇದ್ದೆ ಈ ಆಡಿಯೋ ಎಲ್ಲ ಪ್ರಸಾರ ಮಾಡುವಂಥದ್ದು. ನನಗೆ ನಿಜಕ್ಕೂ ಹೇಳ್ತಿದ್ದೀನಿ, ಈ ವಿಚಾರದಲ್ಲಿ ಪದೇ ಆ ವ್ಯಕ್ತಿನ ಹೇಳ್ಕೊಂಡು ಬರೋದು ಅಥವಾ ನಾನು ಮಧ್ಯದಲ್ಲಿ ಕುತ್ಕೊಂಡು ಮಾತಾಡೋದು ನನಗೆ ಒಂದು ಚೂರೂ ಕೂಡ ಇಷ್ಟ ಇಲ್ಲ. ನಾನು ಪ್ರತಿದಿನ ಏನು ನ್ಯೂಸ್ಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ, ಏನು ಸುದ್ದಿಯನ್ನು ನಾನು ಜನರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೆ, ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಇದ್ದೆ. ಬಟ್ ಪ್ರತಿದಿನ ಇವರು ಅದು ಹೇಳ್ಕೊಂಡು ಬರೋದು, ಇದು ಹೇಳ್ಕೊಂಡು ಬರೋದು, ತಾಳ್ಮೆ ಇಲ್ಲ ಇವನಿಗೆ, ಇವನು ಬುದ್ಧಿ ಇಲ್ಲ ಇವನಿಗೆ, ಇವನು ಹೆಂಗೆ ಎಲೆಕ್ಷನ್ ನಿಂತ್ಬಿಟ್ಟ, ಇವನು ಇಷ್ಟೊಂದು ತಾಳ್ಮೆ ಕಳ್ಕೊಂಡವನು. ಆ ಜನಗಳ ಹತ್ರ ಶಬ್ಬಾಸ್ಗಿರಿ ತಗೊಂಡು ಬಂದು ನಿಂತಿದ್ದೀನಿ ಇಲ್ಲಿ ತನಕ. ಓಟ್ ಹಾಕದೇ ಇರ್ಬೋದು, ಬಟ್ ಹೋದ ಕಡೆ ಎಲ್ಲ ಜನ ಚೆನ್ನಾಗಿ ಮಾತಾಡ್ತಾನೆ, ಮಾತು ಕೇಳ್ತಾನೆ ಅಂತ, ಒಬ್ಬ ಉತ್ತಮ ಕೇಳುಗ, ಒಬ್ಬ ಉತ್ತಮ ಹೇಳುಗ ಆಗ್ತಾನೆ ಅನ್ನೋಂಥದ್ದನ್ನು ನಾನು ಅರಿತುಕೊಂಡು ಬಾಳಿದ್ದೀನಿ. ಒಂದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, 12ನೇ ಶತಮಾನದ ನಮ್ಮ ಬಸವಣ್ಣನವರ ವಚನ ನೆನಪಾಗ್ತಾ ಇದೆ ನನಗೆ ಈ ಸಂದರ್ಭದಲ್ಲಿ. ಅಂದರೆ ನೀವು ನನ್ನ ಬಗ್ಗೆ ಯಾವುದೇ ರೀತಿ ದ್ವೇಷ ಮಾಡಿಲ್ಲ ಅಥವಾ ಏನೋ ಸುಮಂತ್ ಹೇಳಿದ್ನಲ್ಲ, ಫುಲ್ ಹುಡುಕ್ತಾ ಇದ್ದಾರೆ, ಫುಲ್ಲು ಕೆಲಸ ಮಾಡ್ತಾ ಇದ್ದಾರೆ ಚಂದನ್ ಗೌಡನ ಎಕ್ಸ್ಪೋಸ್ ಮಾಡೋದಕ್ಕೆ, ನಾನು ಇನ್ಮೇಲೆ ಲೀವ್ ಆಗ್ಬಿಡ್ತೀನಿ, ಇನ್ನೇನಿದ್ರು ಮಂಜುಗೌಡ ಚಂದನ್ ಗೌಡ ಆಗುತ್ತೆ. ಬಸವಣ್ಣನವರ ವಚನ ಇದಕ್ಕೆ ಸಂಬಂಧಪಟ್ಟ ಹೆಂಗೆ ರಿಲೇಟೆಡ್ ಆಗುತ್ತೆ ಅಂತಂದರೆ, 12ನೇ ಶತಮಾನದ ವಚನ 21ನೇ ಶತಮಾನಕ್ಕೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವರನ್ನ ಮೆಚ್ಚನ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದ್ದಾರೆ. ಅರ್ಥ ಆಗಿರುತ್ತೆ. ತುಂಬ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ನಮ್ಮದನ್ನ ನಾವು ನೀಟಾಗಿ ತೊಳ್ಕೊಂಡು ಹೋದರೆ ಈ ಲೋಕ ಸರಿಯಾಗಿರುತ್ತೆ, ಕಂಡೋರ್ದೆಲ್ಲ ಬೇಡ ಅನ್ನುವಂಥದ್ದು ಈ ವಚನದ ತಾರ್ಕಿಕ ಅರ್ಥ. ಸೊ ನಾನು ಇದನ್ನು ಇಲ್ಲಿಗೆ ಕ್ವಿಟ್ ಮಾಡ್ತಾ ಇದ್ದೀನಿ. ಮಂಜುಗೌಡ್ರೆ, ನಾನು ನಿಮ್ಮಿಂದ ಯಾವುದೇ ನಿರೀಕ್ಷೆಯ ವಿಡಿಯೋವನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆಯನ್ನು ಕೂಡ ನಾನು ಬಯಸೋದಿಲ್ಲ. ಕೊಡ್ರಿ ಇದಕ್ಕೆ ಉತ್ತರ, ನೀವು ಕೇಳ್ತಿರಲ್ಲ ಇದಕ್ಕೆ ಉತ್ತರ ಕೊಡ್ರಿ, ಇದಕ್ಕೆ ಉತ್ತರ ಕೊಡ್ರಿ ಅಂತ ನಾನು ಯಾವುದೇ ರೀತಿಯ ಉತ್ತರವನ್ನು ಕೂಡ ನಾನು ಬಯಸುವುದಿಲ್ಲ. ಅಂತಿಮವಾಗಿ ಜನರಿಗೆ ಚಂದನ್ ಯಾಕೆ ಒಂದು 4-5 ದಿನದಿಂದ ಇಷ್ಟೆಲ್ಲ ಆಡಿಯೋಗಳು ಬರ್ತಾ ಇದ್ರು, ಅವ್ರ ಬಗ್ಗೆ ತಾಳ್ಮೆ ಇಲ್ಲ ಅಂತ ಬರ್ತಾ ಇದ್ರು, ರಿಯಾಕ್ಟ್ ಮಾಡ್ತಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದವ್ರಿಗೆ ಅಷ್ಟೇ ಅದನ್ನು ಆಡಿಯೋ ಬಿಟ್ಟಿರ್ತಕ್ಕಂಥದ್ದು. ಈ ರೀತಿಯ ಪ್ಲ್ಯಾನ್ ಮಾಡಿಕೊಂಡ ಮೇಲೂ ನಾನು ಖುಷಿಯಾಗಿ ಮಾತಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನನ್ನ ಜನರ ಮುಂದೆಯೇ ನಾನು ಇಟ್ಟಿದ್ದೀನಿ. ಅದಾದ ನಂತರ ಈಗ PIL ಬಗ್ಗೆ ಬಂದ್ಬಿಡೋಣ. ಈಗ ಈ ಚಿನ್ನಯ್ಯ ಅಥವಾ ಆರಂಭದಲ್ಲಿ ಬಂದಲ್ಲ ಮುಸುಕುದಾರಿ, ಈ ವ್ಯಕ್ತಿ ವಕೀಲರಾದಂಥ KV ಧನಂಜಯ ಅವರ ಮೂಲಕ ಸುಪ್ರೀಂ ಕೋರ್ಟ್ಗೆ ಮೇ ತಿಂಗಳು 2025ನೇ ಇಸುವಿಯಲ್ಲಿ ಒಂದು ಪಿಟಿಷನನ್ನು ಹಾಕ್ಸಿರ್ತಾನೆ, PIL ಅನ್ನು. ಸುಪ್ರೀಂ ಕೋರ್ಟ್ ಅದನ್ನು ಗಮನಿಸಿ ಇವ್ರ ಮಾಧ್ಯಮಗಳು ಹೇಳ್ತಾ ಇದ್ದೇನೆ ಅಂತಂದರೆ ಉಗಿದು ಕಳಿಸೈತೆ, ಇವರು ಅದನ್ನು ಮರೆಮಾಚಿದ್ದಾರೆ ಅಂತ. ಇಂಗ್ಲೀಷ್ನಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಕಾಪಿ ಏನಿದೆ ಅದನ್ನು ಪ್ರಸಾರ ಮಾಡ್ತಾ ಇರ್ತೀನಿ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ದಯವಿಟ್ಟು ಗಮನಿಸಿ ಕೊನೆ ತನಕ ನೋಡಿ. ಮೊದಲಿಗೆ ಅರ್ಜಿದಾರರು ಈ ರಿಟ್ ಅರ್ಜಿಯನ್ನು ಭಾರತದ ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಸಲ್ಲಿಸಿದ್ದಾರೆ. ಅರ್ಜಿದಾರರು ತಮ್ಮ ವಿಶಿಷ್ಟ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ಸಂಬಂಧ ಕೊಟ್ಬಿಟ್ಟು ಸಹಿ ಮಾಡಿದ ವಕಾಲತ್ನಾಮ ಮತ್ತು ನ್ಯಾಯಾಲಯಕ್ಕೆ ತಮ್ಮ ಗುರುತನ್ನು ಬಹಿರಂಗಪಡಿಸಲು ತೆರೆದ ನ್ಯಾಯಾಲಯದಲ್ಲಿ ತೆರೆಯಲಾದ ಮುಚ್ಚಿದ ಲಕೋಟೆಯಲ್ಲಿ ಮೂಲಕ ಅಫಿಡವಿಟ್ ಅನ್ನು ಸಲ್ಲಿಸಿದ್ದಾರೆ. ಅಂದರೆ ಚಿನ್ನಯ್ಯ ಅನ್ನೋಂಥ ವ್ಯಕ್ತಿ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅವ್ರಿಗೆ ಸಲ್ಲಿಸಿದ್ದಾರೆ ಅನ್ನೋಂಥದ್ದನ್ನು. ಅರ್ಜಿದಾರರ ಪರವಾಗಿ ಹಾಜರಾದಂಥ ವಕೀಲ ಶ್ರೀ KV ಧನಂಜಯ್, ಅರ್ಜಿದಾರರು ಯಾವುದೇ ಪ್ರಥಮ ಮಾಹಿತಿ ವರದಿಯನ್ನು ಸಲ್ಲಿಸಿಲ್ಲ
ಅಂದ್ರೆ FIR ಅಂತ ಹೇಳ್ತೀವಲ್ಲ, ಅದನ್ನ ಪ್ರಥಮ ವರ್ತಮಾನ ವರದಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅರ್ಜಿದಾರರು ಯಾವುದೇ ಪ್ರಥಮ ವರ್ತಮಾನ ವರದಿಯನ್ನ ಸಲ್ಲಿಸಿಲ್ಲ ಅಥವಾ ಅರ್ಜಿದಾರರು ಇಲ್ಲಿ ಕೋರಿರುವ ಪರಿಹಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಲ್ಲಿಸಿದರು. ಅರ್ಥ ಆಯ್ತಾ? ಇದಕ್ಕೆ ಸಂಬಂಧಪಟ್ಟಾಗೆ ಅವರು ಸುಪ್ರೀಂ ಕೋರ್ಟ್ಗೆ ಬರೋದಕ್ಕೂ ಮೊದಲು ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗ FIR ಅನ್ನೋದು ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಸ್ಥಳೀಯ ನ್ಯಾಯಾಲಯಕ್ಕೆ ಹೋಗಿಲ್ಲ. ಬದಲಿಗೆ ನೇರವಾಗಿ ಇಲ್ಲಿಗೆ ಬಂದು ನಿಂತಿದ್ದಾರೆ. ಇದರ ಜೊತೆಗೆ ರಿಟ್ ಅರ್ಜಿಯ ವಿಷಯಗಳು 1995ರಿಂದ 2004ರ ಅವಧಿಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿವೆ. ಅಂದ್ರೆ ಚಿನ್ನಯ್ಯ ಅನ್ನೋಂತನು ಬೆಳ್ತಂಗಡಿ ಕೋರ್ಟ್ಗೆ ಕೊಟ್ಟಂತ ಸಂದರ್ಭದಲ್ಲಿ 1995ರಿಂದ 2014 ತನಕ ನಾನು ಕೆಲಸ ಮಾಡ್ತಿದ್ದೆ ಅಂತ FIR ಅಲ್ಲಿ ಇರತಕ್ಕಂಥದ್ದು, ಅಂದ್ರೆ ಈಗ ಸಿಕ್ಕಿರ್ತಕ್ಕಂಥದ್ದು ಹಳೇದು. ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಅಂದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿದೆಯಲ್ಲ, ಜಡ್ಜ್ಮೆಂಟ್ ಕಾಪಿ ಇದೆಯಲ್ಲ, ಅದರಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು 1995ರಿಂದ 2004ರ ಅವಧಿಗೆ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಿಸಿವೆ ಎಂಬುದನ್ನು ನಾವು ಗಮನಿಸುತ್ತೇವೆ. ರಿಟ್ ಅರ್ಜಿಯನ್ನ 2025ರಲ್ಲಿ ಸಲ್ಲಿಸಲಾಗಿದೆ. 2004 ತನಕ ಅಂತ ಮೆನ್ಷನ್ ಮಾಡಿರ್ತಾನೆ, ಬಟ್ ಈ ಅರ್ಜಿಯನ್ನ 2025ಕ್ಕೆ ತಂದ್ಕೊಟ್ಟಿದ್ದಾನೆ. ಅಂದ್ರೆ 21 ವರ್ಷಗಳ ಬಳಿಕ ಈತ ಈ ರಿಟ್ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಅರ್ಹತೆಯ ಆಧಾರದ ಮೇಲೆ ಅದನ್ನ ಪರಿಗಣಿಸುವ ಅಗತ್ಯವಿಲ್ಲದೆ ವಿಳಂಬ ಮತ್ತು ವಿಳಂಬದ ಆಧಾರದ ಮೇಲೆ ರಿಟ್ ಅರ್ಜಿಯನ್ನ ವಜಾಗೊಳಿಸಬೇಕಾಗಿದೆ. ಅಂದ್ರೆ ಇವರು ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಯಾವ ಕಾರಣ? ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ FIR ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಇವರು ಇಷ್ಟೊಂದು ದಿನ ವಿಳಂಬ ಮಾಡಿದ್ದಾದ್ರೂ ಯಾಕೆ? ಸಹಜವಾಗಿ ಈಗ ನಾವು ನೀವೇ ಕೇಳ್ತೀವಿ, ಯಾರಾದ್ರೂ ಒಬ್ಬ ಒಂದು 20 ವರ್ಷದಿಂದ ಒಂದು ಘಟನೆ ತಗೊಂಡು ಬಂದಾಗ ಏನಪ್ಪ ಇಷ್ಟು ದಿನ ಗಂಟೆ ಏನ್ ಮಾಡ್ತಿದೆ ಅಂತ. ಸುಪ್ರೀಂ ಕೋರ್ಟ್ ಕೂಡ ತನ್ನ ಕರ್ತವ್ಯವನ್ನ ಕರೆಕ್ಟಾಗಿ ಮಾಡಿದೆ ಆ ಸಂದರ್ಭದಲ್ಲಿ. ಸೊ ಅರ್ಜಿಯನ್ನ ವಜಾಗೊಳಿಸಬೇಕಾಗಿದೆ. ಈ ವಿಷಯದಲ್ಲಿ ಅರ್ಜಿದಾರರು ಯಾವುದೇ ಕ್ರಮಗಳನ್ನು ಕೂಡ ತೆಗೆದುಕೊಂಡಿಲ್ಲ ಎಂಬ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ಅರ್ಜಿದಾರರು ಇಲ್ಲಿ ಕೋರಿರುವ ಪರಿಹಾರಗಳನ್ನು ಸಂವಿಧಾನದ 32ನೇ ವಿಧಿಯ ಅಡಿಯಲ್ಲಿ ಸಲ್ಲಿಸಲಾದ ರಿಟ್ ಅರ್ಜಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಎಂಬ ಅಂಶವನ್ನ ಗಮನದಲ್ಲಿಟ್ಟುಕೊಂಡು ರಿಟ್ ಅರ್ಜಿಯನ್ನ ವಜಾಗೊಳಿಸುವುದನ್ನ ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಹಾಗೇನೆ ಇಲ್ಲಿ ಯಾವುದೇ ಪ್ರತಿವಾದಿಗಳ ವಿರುದ್ಧ ಯಾವುದೇ ಪರಿಹಾರವನ್ನು ಕೋರಲಾಗಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ. ಈ ರೀತಿ PIL ಆದಾಗ ಅದಕ್ಕೆ ಸಂಬಂಧಪಟ್ಟಾಗ ಏನ್ ಬೇಕು ಅನ್ನೋದನ್ನು ಕೂಡ ಹಾಕಿರ್ತಾರೆ, ಅಂದ್ರೆ ಹಾಕ್ದಂಥವ್ರು, ರಿಟ್ ಅರ್ಜಿಯನ್ನು ಹಾಕ್ದಂಥವ್ರು. ಆದ್ರೆ ಈ ವಿಚಾರದಲ್ಲಿ ಯಾವುದೇ ಪ್ರತಿವಾದಿಗಳ ವಿರುದ್ಧ ಯಾವುದೇ ಪರಿಹಾರವನ್ನು ಕೋರಲಾಗಿಲ್ಲ ಎಂಬುದನ್ನು ನಾವು ಗಮನಿಸುತ್ತೇವೆ. ಆದ್ರಿಂದ ಈ ರಿಟ್ ಅರ್ಜಿಯನ್ನ ಸಲ್ಲಿಸುವುದು ವ್ಯರ್ಥ ಕಸರತ್ತು. ಸುಪ್ರೀಂ ಕೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಗಮನಿಸಿರ್ತಕ್ಕಂಥದ್ದು, ಇಷ್ಟು ಗಂಟೆ ಏನ್ ಮಾಡ್ತಿದ್ರಿ, ಇದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ FIR ಆಗಿಲ್ಲ, ಒಂದು ದೂರು ಕೂಡ ಕೊಟ್ಟಿಲ್ಲ, ನೇರವಾಗಿ ಇಲ್ಲಿ ತಗೊಂಡು ಬಂದಿರೋದ್ರಿಂದ ಬಹುಶಃ ಇದನ್ನ ಪಬ್ಲಿಸಿಟಿ ಗಿಮಿಕ್ ಅಂತ ನಾವು ಕರಿಬಹುದು ಅಂತ ಹೇಳುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಈ ರಿಟ್ ಅರ್ಜಿಯನ್ನ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನಾಗಿ ರೂಪಿಸುವುದು, ಅಂದ್ರೆ ಅದನ್ನ ರಿಟ್ ಅರ್ಜಿ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಹೇಳ್ತೀವಲ್ಲ, ಸೊ ರೂಪಿಸುವುದು ಅದರ ಉದಾತ್ತ ಉದ್ದೇಶವನ್ನು ಕೆಡಿಸುತ್ತದೆ. ಅದರ ಮೂಲ ಉದ್ದೇಶ ಇದೆಯಲ್ಲ ಅದನ್ನ ಕೆಡಿಸುತ್ತದೆ. ಇದು ನಿಜವಾದ ಅರ್ಥದಲ್ಲಿ ಈ PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳ್ತೀವಲ್ಲ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂತ ಹೇಳ್ತೀವಲ್ಲ, ಇದನ್ನ ನಾವು ಈ ರೀತಿ ಕರಿಬಹುದು ಈ ಪ್ರಕರಣದಲ್ಲಿ. ಇದು ನಿಜವಾದ ಅರ್ಥದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಗಿಲ್ಲ, ಬದಲಿಗೆ ಇದನ್ನ ಪ್ರಚಾರ ಹಿತಾಸಕ್ತಿ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಹಾಗೇನೆ ಪೈಸಾ ಹಿತಾಸಕ್ತಿ ಮೊಕದ್ದಮೆ ಅಂದ್ರೆ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಅದರ ಜೊತೆಗೆ ಖಾಸಗಿ ಹಿತಾಸಕ್ತಿ ಮೊಕದ್ದಮೆ, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಕ್ ಅಲ್ಲ ಇದು ಪ್ರೈವೇಟ್, ಅದರ ಜೊತೆಗೆ ಇದು ರಾಜಕೀಯ ಹಿತಾಸಕ್ತಿ ಮೊಕದ್ದಮೆ ಅಂದ್ರೆ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ನಾವು ಇದನ್ನ ಕರೆಯಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿ ಕಳಿಸಿರೋದು. ಸೊ ಅಲ್ಲೆಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಯಾವುದೇ ನ್ಯಾಯಾಲಯ ಅಂದ್ರೆ ಕೆಳ ಹಂತದ ನ್ಯಾಯಾಲಯಕ್ಕೆ ನೀವು ಹೋಗುವಂತಿಲ್ಲ ಅಂತ ಆದೇಶವನ್ನೇನು ಕೊಟ್ಟಿಲ್ಲ. ಬದಲಿಗೆ ಇಷ್ಟು ದಿನ ಗಂಟೆ ಏನ್ ಮಾಡ್ತಿದ್ರಿ, ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ FIR ಕೂಡ ಆಗಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡೈತೆ. ಪ್ರಶ್ನೆ ಮಾಡುವುದರ ಜೊತೆಗೆ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ರೆ ಈ ಹಿಂದೆ ಸಾಕಷ್ಟು ಜನ ಬಂದು ಹೋಗಿರ್ತಾರೆ, ಮುಂದೆಯೂ ಬರ್ತಾರೆ ಈ ರೀತಿ ವಿಚಾರಗಳಲ್ಲಿ. ಸೊ ಅದೆಲ್ಲವನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟ ಏನ್ ಮಾಡ್ಕೊಂಡು ಬರಬೇಕು ಅದನ್ನ ಮಾಡ್ಕೊಂಡು ಬರೋಕೆ ಅಂತ ಅವ್ರಿಗೆ ಕಳಿಸಿರ್ತಕ್ಕಂಥದ್ದು. ಸೊ ಆದೇಶದ ಪ್ರತಿ ನಿನ್ನೆ ವೈರಲ್ ಆಗಿದೆ, ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿದೆ. ಮಾಧ್ಯಮಗಳು ಅದನ್ನ ಯಾವ ರೀತಿ ಬಿಂಬಿಸಿದ್ದಾರೆ ಅಂತಂದ್ರೆ, ಚೀಮಾರಿ ಹಾಕಿ ಕಳಿಸಿದ್ರು ಕೂಡ ಇವರು ಬಂದು ಇಲ್ಲಿ ಮೋಸ ಮಾಡಿದ್ದಾರೆ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, SIT ಮೋಸ ಮಾಡಿದ್ದಾರೆ, ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಸ್ಪಷ್ಟವಾಗೋದೇನು ಅಂತಂದ್ರೆ, ಈಗ ಅಲ್ಲಿಂದ ಬಂದ ನಂತರ ಇವ್ರು ಏನ್ ಮಾಡ್ತಾರೆ, ಬೆಳ್ತಂಗಡಿ ಕೋರ್ಟ್ನಲ್ಲೋ ಅಥವಾ ಧರ್ಮಸ್ಥಳದಲ್ಲಿ ಹೋಗಿ FIR ಹಾಕ್ಸ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗ FIR ಆಗುತ್ತೆ. FIR ಆದ ನಂತರ SP ಕಚೇರಿಗೆ ಹೋಗ್ತಾರೆ. SP ಕಚೇರಿಯ ನಂತರ ಇವರು ಆ FIR ಪ್ರತಿಯನ್ನು ಹಿಡ್ಕೊಂಡು ಬೆಳ್ತಂಗಡಿ ಕೋರ್ಟ್ಗೆ ಹೋಗ್ತಾರೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಚಿನ್ನಯ್ಯ ಅನ್ನುವಂಥವನು ಹೋಗಿ ಸಾಕ್ಷಿ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಡ್ತಾನೆ.
ಆ ಸಂದರ್ಭದಲ್ಲಿ FIR ಮಾಡುವಂತ ಸಂದರ್ಭದಲ್ಲಿ ಅಥವಾ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ SP ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ನಾವು ಈ ರೀತಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೋ, ಸುಪ್ರೀಂ ಕೋರ್ಟ್ ಈ ರೀತಿ ಅರ್ಜಿನ ವಜಾಗೊಳಿಸಿತ್ತು, ಈ ರೀತಿ ಮಾಡ್ಕೊಂಡು ಬರೋಗೆ ಅಂತ ಹೇಳ್ತು, ಅಂದ್ರೆ ಕೆಳಮಟ್ಟದಲ್ಲಿ ಏನೇನಿದೆ ಪ್ರಕ್ರಿಯೆಗಳು ಅದನ್ನು ಮುಗಿಸ್ಕೊಂಡ್ ಬರೋಗೆ ಅಂತ ಹೇಳಿತ್ತು. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಅವರ ಗಮನಕ್ಕೆ ಅವರು ತಂದಿದ್ದು ನಿಜವಾಗಿದ್ರೆ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಈ ಮೂರೂ ಕಡೆಗಳಲ್ಲೂ ಇವರು ಈ ವಿಚಾರವನ್ನ ಕೋರ್ಟ್ಗಾಗ್ಬೋದು, ಪೊಲೀಸ್ ಸ್ಟೇಷನ್ಗಾಗ್ಬೋದು ಅಥವಾ SP ಕಚೇರಿಗಾಗ್ಬೋದು ಗಮನಕ್ಕೆ ತಂದಿಲ್ಲ ಅಂತ ಬಂದ್ರೆ ಸಹಜವಾಗಿ ಅದು ತಪ್ಪಾಗುತ್ತೆ. ಯಾವ ರೀತಿ ತಪ್ಪಾಗುತ್ತೆ? ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿ ಕಳಿಸಿದ್ರು ನೀವು ಯಾಕೆ ಇದನ್ನ ಬಹಿರಂಗ ಪಡಿಸಲಿಲ್ಲ ಅಂತ ಸಹಜವಾಗಿ ನನ್ನ ಹಾಗೆ ಜನರು ಕೂಡ ಪ್ರಶ್ನೆನ ಮಾಡ್ತಾರೆ. ಯಾವ ಬುರುಡೆ ಗ್ಯಾಂಗು, ಪರಡೆ ಗ್ಯಾಂಗು, ಅವ್ರ ಗ್ಯಾಂಗು, ಇವ್ರ ಗ್ಯಾಂಗು ಯಾವುದು ಇಲ್ಲ ಸ್ವಾಮಿ. ನಮ್ಮದೇನಿದ್ರು ಸತ್ಯದ ಪರವಾದಂತ ಸುದ್ದಿ. ಒಂದೇ ಮಾತು ಹೇಳ್ತೀನಿ, ಇವರೆಲ್ಲ ನನ್ನ ಬಗ್ಗೆ ಒಂದು 15 ದಿನದಿಂದ ಅಪಪ್ರಚಾರ ಮಾಡ್ಕೊಂಡು ಮಾಧ್ಯಮಗಳಲ್ಲೆಲ್ಲ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಯಾವ ಗ್ಯಾಂಗ್ ಬಂತು ನನ್ನ ಪರವಾಗಿ ಮಾತಾಡೋಕ್ಕೆ? ಆ ರೀತಿ ನಾನು ಯಾವ್ದಾದ್ರು ಗ್ಯಾಂಗ್ಗೆ ಸೇರಿದವನಾಗಿದ್ರೆ, ಯಾರಿಗೋ ಬೆಂಬಲ ಕೊಟ್ಟಿದ್ದೀನಿ ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವಾಗೋ ಅಂದಿದ್ದಿದ್ರೆ, ಆ ಗ್ಯಾಂಗ್ನ ಒಬ್ಬ ಸದಸ್ಯ ಆದ್ರೂ ಬಂದ್ಬಿಟ್ಟು ಚಂದನ್ ಪರವಾಗಿ ನಾವು ಇದ್ವಿ ಅಂತ ಧ್ವನಿ ಎತ್ತುತ್ತಿಲ್ವಾ? ನನ್ನ ಹೆಂಡತಿ ಅದನ್ನೇ ಉಗಿತಾ ಇದ್ಲು, ನಿನಗೆ ಯಾಕೆ ಬೇಕು ಊರವ್ರ ಸುದ್ದಿ, ಸುಮ್ಮನೆ ಇರಕ್ಕೆ ಆಗ್ತಿರ್ಲಿಲ್ವಾ ಈಗ? ಈ ವಿಚಾರಗಳೆಲ್ಲ ಬೇಕಿತ್ತಂತ. ನನ್ನದು ಒಂದೇ ಉದ್ದೇಶ, ವಿದ್ಯಾವಂತ ಆಗಿದ್ದೀನಿ, ಸಮಾಜದ ಬಗ್ಗೆ ಒಂದಷ್ಟು ತಿಳಿದವನಾಗಿದ್ದೀನಿ, ಇರೋದು ಒಂದೇ ಜನ್ಮ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ, ನಿಜವಾದ ಹೋರಾಟದ ಪರವಾಗಿ ನಿಂತ್ಕೊಂಡು ಸಾತ್ರೆ ಅದೊಂಥರ ವೀರ ಸ್ವರ್ಗ. ಅದನ್ನ ಬಿಟ್ಟು ಎದುರುಕೊಂಡು ಪದ್ರಕೊಂಡು ಇನ್ಯಾವುದೋ ಅಪಪ್ರಚಾರ ಮಾಡ್ತಾರೆ, ಇನ್ನೇನೋ ಷಡ್ಯಂತ್ರ ಮಾಡ್ತಾರೆ. ನಾನು ಯಾವುದಕ್ಕೂ ಕುಗ್ಗವನು ಅಲ್ಲ, ಬಗ್ಗವನು ಅಲ್ಲ. ಆದರೆ ನನ್ನ ವಿಚಾರದಲ್ಲಿ ಬುರುಡೆ ಗ್ಯಾಂಗ್ ಅಂತ ಏನೇನೋ ಮಾಡಿದ್ರಲ್ಲ, ಆ ಬುರುಡೆ ಗ್ಯಾಂಗ್ ನಾನು ಒಬ್ಬನಾರ ಬರಬೇಕಿತ್ತಲ್ಲ ನನ್ನ ಪರವಾಗಿ ನಿಂತ್ಕೊಳ್ಳೋದಕ್ಕೆ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಒಂದು ಪೋಸ್ಟ್ ಆದ್ರೂ ಹಾಕ್ಬೇಕಿತ್ತಲ್ಲ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಯಾವುದೂ ಕೂಡ ಇಲ್ವಲ್ಲ ಸ್ವಾಮಿ. ಅಲ್ಲೇ ಅರ್ಥ ಮಾಡ್ಕೋಬೇಕು ನೀವು, ನಾನು ಯಾವ ಗ್ಯಾಂಗ್ ಜೊತೆಗೂ ಸಂಪರ್ಕ ಇಟ್ಕೊಂಡಿಲ್ಲ ಅಂತ. ನನಗೇನು ಸುದ್ದಿ ಕಂಡಿದ್ದೀನಿ, ನಾನು ಏನು ಸುದ್ದಿಯನ್ನು ಗಮನಿಸಿದ್ದೀನಿ ಅದನ್ನು ನಾನು ಮಾಡ್ತಾ ಹೋಗಿದ್ದೀನಿ, ಅದಕ್ಕೆ ನಾನು ಈಗಲೂ ಬದ್ಧ. ಸೊ ಇದಾದ್ಮೇಲೆ ಹಿರಿಯ ವಕೀಲರೊಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ BR ಗವಾಯಿ ಅವರಿಗೆ ನಿನ್ನೆ ಒಂದು ಪತ್ರವನ್ನು ಬರೆದಿದ್ದಾರೆ. ಕನ್ನಡದ ಸುದ್ದಿ ಮಾಧ್ಯಮಗಳಲ್ಲಿ ನೀವು ಕೂಡ ಅಂದರೆ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಕಾಪಿ ಏನಿದೆ ಅದನ್ನು ವಿರೂಪಗೊಳಿಸಿ ಜನರನ್ನು ದಿಕ್ಕು ತಪ್ಪಿಸಲಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಗೊತ್ತಿಲ್ಲ, ಕಾದ್ ನೋಡೋಣ ಯಾರ್ಯಾರ್ದು ತಪ್ಪು ಯಾರ್ಯಾರ್ದು ಸರಿ ಅಂತ ಗೊತ್ತಾಗುತ್ತೆ ಅಂತ. ಒಟ್ಟಾರೆಯಾಗಿ ಕಳೆದ 15 ದಿನದಿಂದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖಾ ತಂಡದ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ನನ್ನಿಂದ ಯಾವುದೇ ರೀತಿಯ ವರದಿಯನ್ನು ಕೊಡೋದಕ್ಕಾಗಲಿಲ್ಲ. ಕಾರಣ ಏನು ಅಂತಂದ್ರೆ ನನ್ನನ್ನು ನಾನು ಕ್ಲಾರಿಟಿ ಕೊಡ್ಕೊಂಡು ಬರೋದಕ್ಕೆ ಇಷ್ಟು ದಿನ ಆಯಿತು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾಳೆಯಿಂದ ಏನೇನು ಸುದ್ದಿ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಒಟ್ಟಾರೆಯಾಗಿ ಈ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು, ಇಡಬೇಕಾಗಿತ್ತು. ಯಾಕಂತಂದ್ರೆ ನಾಳೆ ದಿನ ನೀವು ಎಲ್ಲರೂ ಸಿಕ್ಕಾಗ ಯಾಕೆ ಚಂದನ್ ಎದುರ್ಕಂತಿದ್ದೀರಂತೆ, ಫೋನ್ ಮಾಡಿದ್ರೆ ಎತ್ತಲ್ವಂತೆ, ಫೋನ್ ಮಾಡಿದ್ರೆ ಫ್ರಸ್ಟ್ರೇಷನ್ ಆಗಿ ಮಾತಾಡ್ತೀರಂತೆ, ನಿಮಗೆ ತಾಳ್ಮೆನೇ ಇಲ್ವಂತೆ, ಅಂತೆ ಕಂತೆ ಸಂತೆ ಅಂತ ನೀವು ಕೇಳಬಾರ್ದು ಎನ್ನುವಂತಹ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಈ ಆಡಿಯೋವನ್ನು ಪ್ರಸಾರ ಮಾಡಿ ಒಂದಷ್ಟು ಉದ್ದೇಶಗಳನ್ನು ನಿಮ್ಮ ಮುಂದೆ ಇಡಲಾಯಿತು. ಇದನ್ನು ಹೊರತುಪಡಿಸಿ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ, ಹೃದಯಪೂರ್ವಕವಾಗಿ ಹೇಳ್ತೀನಿ, ನನಗೆ ಯಾರ ಬಗ್ಗೆಯೂ ದ್ವೇಷವಿಲ್ಲ. ಯಾವ ವ್ಯಕ್ತಿ ನನ್ನ ಬಗ್ಗೆ ಏನು ಆರೋಪ ಮಾಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನಿನಲ್ಲಿ ಏನೇನಾಗುತ್ತೆ ಅದನ್ನು ಕೂಡ ನಾನು ನಿರೀಕ್ಷೆಯಿಂದ ಕಾದು ನೋಡ್ತೀನಿ. ಅದನ್ನು ಹೊರತುಪಡಿಸಿ ಯಾರ ವೈಯಕ್ತಿಕ ವಿಚಾರಗಳಲ್ಲಿ ಇನ್ನೇನೋ ಹುಡುಕೋದಾಗ್ಲಿ, ಇನ್ನೇನೋ ತಡ್ಕೋದಾಗ್ಲಿ, ಇನ್ನೇನೋ ಪಡ್ಕೋದಾಗ್ಲಿ ನಾವು ಮಾಡುವುದಿಲ್ಲ. ನನಗದರ ಅವಶ್ಯಕತೆಯೂ ಇಲ್ಲ. ನನ್ನ ಸಮಯವನ್ನು ನನ್ನ ಜನರಿಗೆ ಮೀಸಲಿಟ್ಟಿದ್ದೀನಿ, ನನ್ನ ಸುದ್ದಿಗೆ ಮೀಸಲಿಟ್ಟಿದ್ದೀನಿ. ಇನ್ಯಾರದ್ದೋ ವಿಚಾರದಲ್ಲಿ ಇನ್ನೇನೋ ಸಿಕ್ಕಿ ಹಾಕಿಸುವಂಥದ್ದು ಅಥವಾ ತಳುಕು ಹಾಕಿಸುವಂಥ ಪ್ರಯತ್ನವನ್ನು ನಾನು ಮಾಡೋಕೆ ಹೋಗಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಚಾರವನ್ನು ಎಂಡ್ ಮಾಡ್ತಾ, ನೀವು ಏನೇ ಮಾಡ್ಕೊಂಡ್ರು ನನ್ನಿಂದ ಯಾವುದೇ ರೀತಿಯ ಕ್ಲಾರಿಟಿಯನ್ನು ನಾನು ಕೊಡುವುದಿಲ್ಲ. ಕಾರಣ ಏನು ಅಂತಂದರೆ ಆಡಿಯೋ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ಪ್ರೀ ಪ್ಲಾನ್, ನೀನು ಹುಷಾರಾಗಿ ನಿನ್ನ ಪಾಡೋದು ನೀನು ಕೆಲಸ ಮಾಡ್ಕೊಂಡು ಹೋಗುವಂತ. ಹಾಗಾಗಿ ಎಂಡ್ ಮಾಡ್ತಾ ಇದ್ದೀನಿ. ಮಂಜುಗೌಡ್ರೆ, ನಿಮಗೂ ಕೂಡ ಶುಭವಾಗಲಿ, ಎಲ್ರಿಗೂ ಕೂಡ ಒಳ್ಳೇದಾಗಲಿ. ನನ್ನ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿದಂಥ ಹುಡುಗಂಗೂ ಕೂಡ ಒಳ್ಳೇದಾಗಲಿ. ಅವತ್ತು ಒಂದು ಮಾತು ಹೇಳಿದೆ, ಸರ್ವೇ ಜನೋ ಸುಖಿನೋ ಭವಂತು ಅಂತ. ಈಗಲೂ ಹೇಳ್ತಾ ಇದ್ದೀನಿ, ಸರ್ವೇ ಜನೋ ಸುಖಿನೋ ಭವಂತು. ಇನ್ನು ಕೂತ್ಕೊಂಡು ಕೆಲವರು ನನ್ನ ಬಗ್ಗೆ ಏನೇನೋ ಮಾತಾಡ್ತಿರೋಂಥವ್ರಿಗೆ ನನ್ನಿಂದ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಕ್ಲಾರಿಟಿಯ ಬದಲಾಗಿ ಈ 1.5 ನಿಮಿಷದ ಆಡಿಯೋನೇ ಸ್ಪಷ್ಟವಾದಂಥ ಉತ್ತರ ಅಂತ ಹೇಳ್ತಾ ನನ್ನ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.